ನಿಂದಮ್ಮಯ್ಯ ಅಂತೀನಿ, ದಯವಿಟ್ಟು ನಾನು ಬಿಟ್ಟು ಹೋಗ್ಬೇಡ. ಏನೋ ಬಿಟ್ಟೋಗ್ಬಾರ್ದು? ಹೌದು ಕಣೆ, ನಿನ್ ಬಿಟ್ರೆ ನನಗೆ ಯಾರೇ ಇದ್ದಾರೆ. ಹೋಗ್ರಿ, ಅವಳು ನನ್ನ ಸೌತಿ ಇಲ್ವಾ? ಅವಳ ಹತ್ರ ಹೋಗಿ ಇಟ್ಕೊಂಡಿದ್ದೀರಾ 3 ಹೊತ್ತು ಬಿನ್ನಾಣಿಗೆ ತಿಂದೆ ಸುತ್ತಾಡ್ಕೊಂಡು. ಆಗ ಮಾತ್ರ ಅನ್ಬೇಡ್ವೆ, ಏನೋ ಬುದ್ಧಿ ಇಲ್ಲದೆ ತಿಂದ್ಬಿಟ್ಟೆ, ತಪ್ಪಾಯ್ತು. ಓಹೋ, ಏನು ಆಡ್ಕೋಕೆ ಕಣ್ಮ ಇಲ್ಲ ನೀವು. ಚಿನ್ನಾರ ಅನ್ನ ಅನ್ಕೊಂಡು ನನ್ನ ಹತ್ರ ಬರೋದು, ಸಂಸಾರ ಮಾತ್ರ ಅವಳ ಹತ್ರ ಮಾಡೋದು. ಹೌದು ಮೇಡಮ್, ಇದು ತುಂಬಾ ದಿವಸದಿಂದ ನಡೀತಿದೆ, ನಿಮಗೆ ಗೊತ್ತಿಲ್ವಾ? ಏಯ್ ಸುಮ್ಮನೆ ಬೋಸುಡಿಕೆ, ಉರಿತಾರ ಬೆಂಕಿಗೆ ತುಪ್ಪ ಸುರಿತೀಯೇನೋ? ಇಲ್ಲ ಕಣೆ, ನಾನೇನು ಮಾಡಿಲ್ಲ, ಹಂಗೆ ದಯವಿಟ್ಟು ಆ ಥರ ತಿಳ್ಕೊಬೇಡ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗೇನು ಮಾಡಿಲ್ಲ ಅಂತ ಡವ್ ಬೇರೆ ಮಾಡ್ತೀರಾ? ಹೋಗ್ರಿ ಇಲ್ಲಿಂದ. ನೆನ್ನೆನೂ ಅಷ್ಟೇ ಮಾರ್ಕೆಟ್ ಕರ್ಕೊಬಂದಿದ್ರು ಅವ್ರನ್ನ, ನಾನೇ ನೋಡಿದೆ ಕಣ್ಣಾರ. ನೋಡು ನೋಡು, ಇದಕ್ಕಿಂತ ಬೇಕಾ ಸಾಕ್ಷಿ ನಿನಗೆ? ಅಯ್ಯೋ, ನೀನು ನಂಬ್ತಾನೆ ಇರುವಲ್ಲ, ಏನೇ ಮಾಡೋದು, ನಿನ್ನ ಕಾಲು ಕಟ್ಕೊತೀನಿ ಕಣೆ ನಿಂದ ಅಮ್ಮಯ್ಯ. ನೀನು ಕಾಲು ಕಟ್ಕೊಂಡ್ರು ಅಷ್ಟೇ, ಕೈ ಕಟ್ಕೊಂಡ್ರು ಅಷ್ಟೇ. ಹೋಗಿ ಆ ಭಿನ್ನಾಣಿಗಿತ್ತ ಜೊತೆ ಸಂಸಾರ ಮಾಡು. ನಾವೆಲ್ಲ ಯಾಕೆ ಬೇಕು ನಿನಗೆ? ಅಲ್ಲ ಕಣಯ್ಯ, ನಿನಗೆ ಏನೇ ದ್ರೋಹ ಮಾಡಿದೆ ನಾನು? ಈ ಥರ ಏನಕ್ಕೆ ಫಿಟ್ಟಿಂಗ್ ಇಡ್ತಾ ಇದ್ದೀನಿ ನನ್ನ ಹೆಂಡತಿಗೆ? ಓಹೋ, ನೀವು ಮಾತ್ರ ನಮ್ಮ ಪೇರೆಂಟ್ಸಿಗೆ ಕಾಲ್ ಮಾಡಿ ಫಿಟ್ಟಿಂಗ್ ಇಡ್ಬೋದು, ನಾವಿಡಬಾರ್ದಾ? ಇರೋದು ಒಂದಾದರೆ ಇಲ್ದಿರೋದು 10 ಸೇರಿಸಿ ಹೇಳ್ತೀರಾ? ಅವಾಗ ನಿಮಗೆ ಪರಿಜ್ಞಾನ ಇರಲ್ವಾ? ಏನಾದರೂ ಮಾಡಿ ನನ್ನ ಸಂಸಾರ ಉಳಿಸ್ತೀನಿ ಸಾರ್, ಆದರೆ ಒಂದು ಕಂಡೀಷನ್ನು. ಪರವಾಗಿಲ್ಲ ಕಣಯ್ಯ, ಏನು ಬೇಕಾದ್ರೂ ಒಪ್ಕೋತೀನಿ. ಇನ್ಮೇಲೆ ನಮ್ಮ ಪೇರೆಂಟ್ಸ್ಗೆ ಕಾಲ್ ಮಾಡಬಾರ್ದು, ನನ್ನ ತಂಟೆಗೆ ಬರಬಾರ್ದು. ಆಗಿದ್ರೆ ಮಾತ್ರ ನಾನು ಹೇಳ್ತೀನಿ. ಸರಿ ಕಣಯ್ಯ, ನಿಂದ ಅಮ್ಮಯ್ಯ, ಏನಾದರೂ ಮಾಡಿ ಉಳಿಸ್ಕೊಡಯ್ಯ. ನನಗಿರೋದು ಒಬ್ಬಳೇ ಹೆಂಡ್ತಿ ಕಣಯ್ಯ, ಸುಮ್ಮನೆ ಇಲ್ದೇ ಇರೋದೆಲ್ಲ ಯಾಕೆ ಕಡ್ತೀಯ? ಮೇಡಮ್, ಏನೋ ತಿಳಿದೆ ತಪ್ಪು ಮಾಡಿಬಿಟ್ಟಿದ್ದಾರೆ, ದಯವಿಟ್ಟು ಕ್ಷಮಿಸ್ಬಿಡಿದು ಒಂದು ಸರಿ. ನಿನಗಿರೋ ಸೌಜನ್ಯನೂ ಅವನಿಗಿಲ್ವಲ್ಲ, ಬಂದು ಸಾರಿ ಅಂತ ಕೇಳಕ್ಕೆ ಅವನಿಗೇನು? ತಪ್ಪಾಯ್ತು ಕಣೆ, ಕ್ಷಮಿಸ್ಬಿಡೆ, ಇನ್ನೊಂದ್ಸತಿ ಈಗ ಮಾಡಲ್ಲ. ಸರಿ ಸರಿ ಆಯಿತು, ಆ ಹುಡುಗ ಹೇಳಿದಾನೆ ಅಂತ ಬಿಡ್ತಾ ಇದ್ದೀನಿ. ಹೋಗಿ ಕೆಲಸ ನೋಡೋಗಿ. ತುಂಬ ಧನ್ಯವಾದಗಳು ಕಣಯ್ಯ, ನನ್ನ ಸಂಸಾರ ಉಳಿಸ್ಕೊಟ್ಟಿದ್ದಕ್ಕೆ. ಸಾರ್, ಅದೆಲ್ಲ ನನಗೆ ಜುಜುಬಿ ಸಾರ್, ಗೊತ್ತಾಯ್ತಲ್ಲ. ಇನ್ನಾದರೂ ನನ್ನ ತಂಟೆಗೆ ಬಂದರೆ ಏನಾಗುತ್ತೆ ಅಂತ. ತಪ್ಪಾಯ್ತು ಕಣಪ್ಪ, ತಪ್ಪಾಯ್ತು. ನಿನ್ನ ತಂಟೆಗೆ ಮಾತ್ರ ಬರಲ್ಲ, ನಿಮ್ಮ ಯಾರ ತಂಟೆಗೂ ಬರಲ್ಲ. ನನ್ನ ಪಾಡಿಗೆ ನನ್ನ ಬಿಡ್ಬಿಡಿ. ಸರಿ ಸಾರ್, ಎಲ್ಲಿವರೆಗೂ ನೀವು ನಮ್ಮ ತಂಟೆಗೆ ಬರಲ್ವೋ ಅಲ್ಲಿವರೆಗೂ ನಿಮ್ಮ ತಂಟೆಗೆ ನಾವು ಬರಲ್ಲ. ಬಂದರೆ ಇದು ಸ್ಯಾಂಪಲ್ ಅಷ್ಟೇ, ಮುಂದೆ ತೋರಿಸ್ಬೇಕಾಗತ್ತೆ ನಿಮಗೆ. ಸರಿ, ಹೋಗಿ ಇನ್ನಾದರೂ ಸುಖವಾಗಿ ಸಂಸಾರ ಮಾಡಿ. ಧನ್ಯವಾದಗಳು ಕಣಯ್ಯ.